ಅಮ್ಮ, ಅಜ್ಜಿ ನೋಡ್ಬೇಕು ಅನಿಸ್ತದೆ. ಅತ್ತೆ ಅವಾಗ್ಲೇ ಹೇಳಿದ್ರು ಅಜ್ಜಿಗೆ ಹುಷಾರಿಲ್ಲ ಅಂತ. ನಿಜನಾ? ಹೌದಮ್ಮ, ಅಜ್ಜಿಗೆ ಮೈ ಹುಷಾರಿಲ್ಲ. ಹಗ್ಲು ರಾತ್ರಿ ಸಕ್ಕು ಸಕ್ಕು ಅಂತ ಕನ್ವರಿಸ್ತಾ ಇದ್ದಾರೆ. ಅನ್ನ ನೀರು ಏನೂ ಮುಟ್ತಾ ಇಲ್ಲ. ನಾನು ಅವರಿಗೆ ಸಬ್ಬಕ್ಕೆ ಗಂಜಿ ಮಾಡ್ಕೊಟ್ಟೆ, ಕುಡಿಲಿಲ್ಲ ಅವರು. ಸಕ್ಕು ಮಾಡ್ಕೊಟ್ರೇನೆ ಕುಡಿಯೋದು ಅಂತ ಹೇಳಿದ್ರು. ವೈದ್ಯ ತಾತ ಕೂಡ ಹೇಳಿದ್ರು ಒಂದ್ಸಲ ಸಕ್ಕುನ ನೋಡಿದ್ರೇನೆ ಅವ್ರ ಆರೋಗ್ಯ ಸುಧಾರಿಸೋದು ಅಂತ. ಅದಕ್ಕೆ ಸಕ್ಕು, ನಾನ್ ನಿನ್ನನ್ನು ಕರ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ. ಸೆಂಬು ಕಂದ, ನೀನ್ ಹೀಗೆ ಹಠ ಮಾಡ್ಬಾರ್ದು ಪುಟ್ಟ. ನಿಮ್ಮ ಅತ್ತೆ ಅವ್ರ ಅಮ್ಮನ ಜೊತೆ ಮಾತಾಡ್ತಿದ್ದಾಳೆ ನೋಡು ನೋಡು. ಅತ್ತೆ ಬೇಕು ಅಂತ ಹಠ ಮಾಡ್ಬಾರ್ದು. ಸೆಂಬು ಕಂದ ನನ್ನ ಹತ್ರ ಬರ್ತೀನಿ ಅಂತಿದ್ದಾನ? ನಿಮ್ ಮಾತುಕತೆಗೆ ತೊಂದ್ರೆ ಆಗ್ಬಾರ್ದು. ಸೆಂಬು ಕಂದ, ನಿಮ್ಮ ಅತ್ತೆಯವ್ರ ಅಮ್ಮ ಬಂದಿದ್ದಾರೆ. ಅವರು ಪಕ್ಕದೂರಲ್ಲೇ ಇರ್ತಾರೆ. ಅದಕ್ಕೆ ಇಷ್ಟ ಬಂದಾಗೆಲ್ಲ ಬರ್ತಿರ್ತಾರೆ. ನೀನಿದ್ರೆ ಅತ್ತೆ ಅವ್ರ ಅಮ್ಮನ ಜೊತೆ ಮಾತಾಡಕ್ಕಾಗಲ್ಲ. ನಾವಿಬ್ರೇ ಆಟ ಆಡೋಣ, ಸರಿನಾ ಸೆಂಬು? ನಿನ್ನ ಮುದ್ದು ಬಂಗಾರ ಕಣೋ. ಅಮ್ಮ, ಅಮ್ಮ ನೀನ್ ತಪ್ಪಾಗಿ ತಿಳ್ಕೊಬೇಡ. ನಾನು ಅಯ್ಯೋ ಅಮ್ಮ ದೇವ್ರೇ, ಸುಸ್ತಾಯ್ತು, ತುಂಬಾ ಸುಸ್ತಾಯ್ತು. ಉಮಾ ಅವ್ರೆ, ನೀವಿನ್ನೂ ಹೊರಟಿಲ್ವಾ? ಇನ್ನು ಮಾತಾಡ್ತಾನೆ ಇದ್ದೀರಾ? ಮಾತಾಡ್ಕೊಳ್ಳಿ. ಪ್ರಪಂಚದಲ್ಲಿ ತಾಯಿ ಮಗಳ ಮಾತುಕತೆ ಕೊನೆ ಇರುತ್ತಾ? ಮಾತಾಡ್ಕೊಳ್ಳಿ. ಸರಿ ಸಕ್ಕು, ನಾನು ಹೋಗಿ ಅಡಿಗೆ ಕೆಲಸ ನೋಡ್ಕೋತೀನಿ. ಅಯ್ಯೋ ಅತ್ತೆ, ನೀವ್ ಹೇಗ್ ಮಾಡ್ತೀರಾ? ಮೊದ್ಲೇ ನಿಮಗ್ ಮೈ ಹುಷಾರಿಲ್ಲ. ನಾನು ಹೋಗಿ ಅಡ್ಗೆ ಮಾಡ್ತೀನಿ. ಅರೆ, ಹಾಗೆ ಹೇಳ್ತಿದ್ಯಾ ಸಕ್ಕು? ನಿಮ್ಮಮ್ಮ ಬಂದಿದಾರಲ್ವಾ, ನಾನು ಅಡ್ಗೆ ಮಾಡ್ತೀನಿ. ನೀನೇನು ಚಿಂತೆ ಮಾಡ್ಬೇಡ. ಅಯ್ಯೋ ಬೇಡ ಬೇಡ, ನೀವಿರಿ, ನಾನು ಹೋಗ್ತೀನಿ. ನೋಡಿದ್ರಾ, ನಿಮ್ ಹುಡುಗಿ ಹೀಗೇ ಮಾಡ್ತಾಳೆ. ನನ್ನ ಮಾತನ್ನು ಕೇಳೋದೇ ಇಲ್ಲ. ಹೋಗು ಸಕ್ಕು, ನಿಜವಾಗ್ಲೂ ನನಗ್ ಶಕ್ತಿನೇ ಇಲ್ಲ. ನಿನಗಾಗಲ್ಲ ಅಂತಾನೆ ನಾನು ಅಡ್ಗೆ ಮಾಡಕ್ ಬಂದೆ. ಆದ್ರೆ ನೀನು ನಿಮ್ಮಮ್ಮನ ಜೊತೆ ಮಾತಾಡ್ಬೇಕಲ್ವಾ? ತವ್ರ ಮನೆಗೆ ಹೋಗ್ತೀಯಾ ಇಲ್ಲ ಒಳಗ್ ಬಂದು ಅಡ್ಗೆ ಮಾಡ್ತೀಯಾ? ಇವ್ರು ಬೇಕು ಅಂತಾನೆ ಹೀಗ್ ಮಾಡ್ತಾ ಇದ್ದಾರೆ. ಕಡೆ ಪಕ್ಷ ನಮಗ್ ಮಾತಾಡೋದಕ್ಕೂ ಅವಕಾಶ ಕೊಡ್ತಿಲ್ಲ. ಇವ್ರ ಸಕ್ಕುನ ನಮ್ಮ ಮನೆಗೆ ಕಳಿಸ್ಕೊಡೋದಿಲ್ಲ. ನನಗ್ ನಂಬಿಕೆ ಕಡಿಮೆ ಆಗ್ತಾ ಇದೆ. ಅತ್ತೆ, ನೀನು ಎಷ್ಟು ದಿನ ನಿನ್ನ ತವ್ರ ಮನೆಯಲ್ಲಿ ಇರ್ತೀಯೋ ಅಷ್ಟು ದಿನ ಈ ಮನೆಯಲ್ಲಿ ಎಲ್ಲ ಕೆಲಸಗಳನ್ನ ದಿಗುನೇ ಮಾಡಬೇಕು. ಸಕ್ಕು, ನಾನ್ ನಿನ್ನನ್ನು ಏನ್ ಕೇಳ್ದೆ? ಇಲ್ಲ ಅತ್ತೆ, ಈಗ ನನ್ಗೆ ಅಡ್ಗೆ ಕೆಲಸ ಇದೆ. ಅವ್ರ ಮನೆಗೆ ಹೋಗಕ್ಕಾಗಲ್ಲ. ಅಮ್ಮ, ಈಗ ನಾನು ನಿನ್ನ ಜೊತೆ ತವ್ರ ಮನೆಗೆ ಬರೋಕ್ಕಾಗಲ್ಲ ಅಮ್ಮ. ನಮ್ಮ ಅತ್ತೆ ಹೋಗೋದಕ್ಕೆ ನನಗೆ ಒಪ್ಪಿಗೆ ಕೊಟ್ಟಿದ್ದಾರೆ, ಆದರೆ ನಾನು ಬರೋಕ್ಕಾಗ್ತಿಲ್ಲ ಅಮ್ಮ. ಇದು ನನ್ನ ನಿರ್ಧಾರನೇ ಅಮ್ಮ. ನಮ್ಮ ಅತ್ತೆಗೆ ತಲೆನೋವಿದೆ, ಚಿಕ್ಕತ್ತೆಗೆ ಕೈ ನೋವು. ಮತ್ತೆ ಮನೆ ಸೊಸೆಯಾಗಿ ಜವಾಬ್ದಾರಿಯಿಂದ ಎಲ್ಲ ಕೆಲಸ ನಾನೇ ಮಾಡಬೇಕು. ಅಮ್ಮ, ತಪ್ಪಾಗಿ ತಿಳ್ಕೊಬೇಡ ಅಮ್ಮ. ಅಜ್ಜಿನ ನೋಡಬೇಕು ಅಂತ ನನಗೂ ತುಂಬ ಆಸೆ ಇದೆ. ಬಿಡುವು ಮಾಡಿಕೊಂಡು ಇನ್ನೊಂದ್ಸಲ ಖಂಡಿತವಾಗಿ ಬರ್ತೀನಿ ಅಮ್ಮ. ಸರಿ, ಈಗ ನಾನು ಅಡುಗೆ ಮಾಡಕ್ಕೆ ಹೋಗ್ತೀನಿ. ಅದೇನಂದ್ರೆ, ನಾನು ನಿಮ್ಗೊಂದು ಸಣ್ಣ ಉಪಾಯ ಹೇಳ್ತೀನಿ. ಅದೇ, ಬೆಳಗ್ಗೆ ಹೊತ್ತು ಎಲ್ಲಾ ಕೆಲ್ಸ ನಾನು ಬೇಗ ಬೇಗ ಮುಗಿಸ್ಬಿಡ್ತೀನಿ. ಅಂದ್ರೆ ಸಮಸ್ಯೆ ಬಗೆಹರ್ದ ಹಾಗೇನೆ ಅಲ್ವಾ? ಸಕೂನ ಮೈನಿಗೆ ಕರ್ಕೊಂಡು ಹೋಗಿ ಅಜ್ಜಿಗೆ ತೋರಿಸಿ ತಕ್ಷಣ ವಾಪಸ್ ಕರ್ಕೊಂಡು ಬಂದ್ಬಿಡ್ತೀನಿ. ಒಂದೇ ಒಂದ್ಸಲ ಸಕೂನ ನೋಡಿದ್ರೆ ಅವ್ರು ಚೇತರಿಸ್ಕೋತಾರೆ. ಅಮ್ಮ
ಬೇಡ ಬೇಡ, ನೀನಿಲ್ಲಿ ಅಡುಗೆ ಮಾಡೋದಾ? ನಾನೇ ಮಾಡ್ತೀನಿ. ನನಗೀಗ ತವ್ರ ಮನೆಗೆ ಬರೋಕ್ಕಾಗಲ್ಲ ಅಮ್ಮ. ಸರಿ, ನಾನು ಹೋಗ್ತೀನಿ. ನೀನು ನಿಮ್ಮಮ್ಮನ ಮುಂದೆ ಆದ್ರೆ ನಾನು ಸುಮ್ಮನಿರಲ್ಲ. ಅಮ್ಮ, ಹೋಗ್ತೀನಿ. ಗಂಗಿ, ಹಾ, ಒಂದ್ಸಲ ಇಲ್ಬಾ. ಕರೆದ್ರ ಅಮ್ಮ ಅವ್ರೆ? ಗಂಗಿ, ಸಕ್ಕು ಅವರಮ್ಮನಿಗೆ ಅರ್ಶಿನ ಕುಂಕುಮ ಕೊಟ್ಟು ತಾಂಬೂಲ ಕೊಡು. ಹೊರಡ್ತಿದಾರ ಅವರು. ಮುತ್ತೈದೆಯರಿಗೆ ಅರ್ಶಿನ ಕುಂಕುಮ ಕೊಟ್ಟು ಕಳಿಸ್ಬೇಕು. ಅರ್ಶಿನ ಕುಂಕುಮ ಕೊಡದೆ ಹೇಗ್ ಕಳ್ಸೋದು ಸುಮಂಗಲಿನ? ನಾನಾ? ಹೌದು ಗಂಗಿ, ನನಗೆ ತುಂಬಾ ಸುಸ್ತಾಗಿದೆ. ನಾನು ಹೋಗಿ ಮಲ್ಕೋತೀನಿ. ಹುಷಾರಾಗಿ ಹೋಗಿ. ಏನಿಲ್ಲ, ಇದು ಮಳೆಗಾಲ ಅಲ್ವಾ, ದಾರಿಲಿ ಹುಳ ಹುಪ್ಟೆ ಇರ್ತಾವೆ ಅಂತ. ಒಳಗೆ ಹೋಗ್ತೀನಿ. ಅಬ್ಬಾ, ಕ್ಷಮಿಸ್ಬಿಡಿ ಅಮ್ಮ, ನಾನು ಹೇಳಿದ್ರು ಅವ್ರು ಕೇಳಲ್ಲ. ನೀವು ಬೇಜಾರು ಮಾಡ್ಕೋಬೇಡಿ. ಭಗವಂತ ಮೇಲಿಂದ ಎಲ್ಲ ನೋಡ್ತಿರ್ತಾನೆ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರ ಕರ್ಮ ಫಲ ಅವ್ರು ಅನುಭವಿಸ್ತಾರೆ. ನೀವು ದುಃಖ ಪಡಬೇಡಿ ಅಮ್ಮ. ನೀವು ಬೇಜಾರು ಮಾಡ್ಕೋಬೇಡಿ. ಭಗವಂತ ಮೇಲಿಂದ ಎಲ್ಲ ನೋಡ್ತಿರ್ತಾನೆ, ಯಾರು ತಪ್ಪಿಸ್ಕೊಳಕ್ಕಾಗಲ್ಲ. ಅವ್ರ ಕರ್ಮ ಫಲ ಅವ್ರು ಅನುಭವಿಸ್ತಾರೆ. ನೀವು ದುಃಖ ಪಡಬೇಡಿ ಅಮ್ಮ. ನಂಗೆ ಆಶೀರ್ವಾದ ಮಾಡಿಮ್ಮ. ಸುಖಿ ಭವ.